ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಆಗಸ್ಟ್ ತಿಂಗಳ 3ನೇ ವಾರದ ಭವಿಷ್ಯದಲ್ಲಿ 6ನೇ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಈ ಒಂದು ವಾರ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಕನ್ಯಾ ರಾಶಿಯವರಿಗೆ ಈ ಒಂದು ವಾರ ಒಂದು ಸ್ವಲ್ಪ ಯಾಕೋ ನಿಮಗೆ ಇಚ್ಛಾಶಕ್ತಿಯ ಕೊರತೆ, ಅಂದರೆ ನಿಮಗೆ ಇಂಟ್ರೆಸ್ಟ್ ಅಂತಿರಲ್ಲ, ಅದು ಯಾಕೋ ಕಾಣೋದು. ಎಲ್ಲದಕ್ಕೂ ಒಂದು ರೀತಿ ಸಿಡುಕುತನ, ಕೋಪ, ತಾಪ ಹಾಗೂ ಒಂದು ರೀತಿ ನಿರಾಸಕ್ತಿ, ಯಾಕೋ ತುಂಬ ನಿರಾಸಕ್ತಿ ತಲೆಯಲ್ಲಿ ತುಂಬ್ಕೊಂಡು ಬಿಟ್ಟಿದ್ದೀರಾ. ಮತ್ತು ಭಾರವಾದ ಮನಸ್ಸು, ತುಂಬ ಭಾರ ಆಗಿಬಿಟ್ಟಿರುತ್ತೆ ಮನಸ್ಸು, ಎಲ್ಲೋ ಏನೂ ಕೆಲಸ ಮಾಡಲಿಕ್ಕೆ ಆಗೋದಂತಹ ಪರಿಸ್ಥಿತಿ. ಮತ್ತು ನಿಮಗೆ ಒಂದಿಷ್ಟು ಏನಾಗುತ್ತೆ ಅಂದರೆ ಈ ಸಮಯದಲ್ಲಿ ಬೇಡದೇ ಇರೋ ವಿಷಯಗಳಿಗೆ ಜಾಸ್ತಿ ಫೋಕಸ್ ಹಾಕುವಂಥದ್ದಾಗ್ಬೋದು, ಅಥವಾ ನೀವು ನಂಬಿರ್ತಕ್ಕಂಥ ವ್ಯಕ್ತಿಯಿಂದ ಮೋಸಗೊಳ್ಬೋದು, ಅಥವಾ ನೀವೇ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಅಡೆತಡೆ, ವಿಘ್ನ ಅತಿಯಾಗಿ ಬರುವಂಥದ್ದಾಗ್ಬೋದು. ಇದೆಲ್ಲವೂ ಈ ವಾರ ನಿಮಗೆ ಬರುವಂಥದ್ದಾಗತ್ತೆ. ಒಂದು ನಾವು ಹೇಳೋದಿಷ್ಟೇ, ಯಾವುದೇ ಕೆಲಸ ಆಗಿರಲಿ, ಅದು ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದರೆ ಆ ಕೆಲಸ ರಿಸಲ್ಟ್ ನಿಮ್ಮ ಪರವಾಗಿ ಬರೋದೇ ಇಲ್ಲ, ಅದು ಯಾರಾದರೂ ಸರಿ. ಸೊ ಇಲ್ಲಿ ನಾವು ನಿಮಗೆ ಹೇಳೋದಿಷ್ಟೇ, ಇಚ್ಛೆಗೆ ಯಾಕೆ ಏನು ಕೊರತೆ ಎಂಬುದನ್ನು ಮೊದಲು ಕಂಡುಹಿಡಿಯಿರಿ. ಅಂದರೆ ಎಲ್ಲಿ ನಿಮಗೆ ಬಲವಾದ ಏಟು ಬಿದ್ದಿದೆ, ಅಥವಾ ಯಾಕೆ ನನಗೆ ಯಾವ ಕೆಲಸದಲ್ಲೂ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಬಲವಾದ ಕಾರಣ ಒಂದು ಇರಬೇಕಲ್ಲ, ಆ ಕಾರಣವನ್ನು ಕಂಡುಹಿಡಿಯಿರಿ. ಆದಷ್ಟು ನಿಮ್ಮ ಮನೆಯ ಗುರು ಹಿರಿಯರನ್ನು ಕಾಂಟ್ಯಾಕ್ಟ್ ಮಾಡಿ. ಆ ಒಂದು ಕಾರಣಕ್ಕೆ ಏನು, ಯಾಕೆ ಹಿಂಗಾಯಿತು, ಇದಕ್ಕೇನಾದರೂ ಪರಿಹಾರ ಇದೆಯಾ, ಅಥವಾ ಈ ಸಮಸ್ಯೆಯನ್ನು ನಾನು ಹೇಗೆ ಬಗೆಹರಿಸಬೇಕು ಅಂಬೋದನ್ನು ನೀವು ಅವರ ಮುಖಾಂತರ ತಿಳಿದುಕೊಂಡದ್ದೇ ಆದಲ್ಲಿ ಅದನ್ನು ಎಟ್ಲೀಸ್ಟ್ ನೀವು ಬುಧವಾರದ ಒಳಗಡೆ ಬಗೆಹರಿಸ್ಕೊಂಡ್ರೆ ಉಳಿದಂಥ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಎಲ್ಲೋ ಸಮ ಪ್ರಮಾಣದಲ್ಲಿ ಜಯವನ್ನು ನೀವು ತೆಗೆದುಕೊಳ್ಬೋದು ಅಂತಲೇ ಹೇಳ್ಬೋದು. ಇಲ್ಲದಿದ್ದರೆ ಈ ಸೋಮವಾರದಿಂದ ಬರ್ತಕ್ಕಂಥ ಭಾನುವಾರದವರೆಗೂ ಇದೇ ಅಡೆತಡೆ, ಗಾಂಭೀರ್ಯ, ವೈಯಕ್ತಿಕ ನಿಂದನೆಗಳು, ಆ ಕಡೆ ಈ ಕಡೆ ಅನುಮಾನಗಳು, ಮತ್ತು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವೇಗ ಸಿಗದೇ ಇರುವಂಥದ್ದು, ಅಥವಾ ನಿಮಗೆ ಇಚ್ಛಾಶಕ್ತಿಗೆ ಅನುಗುಣವಾಗಿ ಕೆಲಸ ಬರದೇ ಇರುವಂಥದ್ದಾಗಿರ್ಬೋದು, ಆರ್ಥಿಕದ ಸಮಸ್ಯೆ ಆಗಿರ್ಬೋದು, ವೈಯಕ್ತಿಕದ ಸಮಸ್ಯೆ ಆಗಿರ್ಬೋದು, ಕೌಟುಂಬಿಕದ ಸಮಸ್ಯೆ ಆಗಿರ್ಬೋದು, ವ್ಯವಹಾರಿಕದ ಸಮಸ್ಯೆ ಆಗಿರ್ಬೋದು, ಅಥವಾ ಪರಿಸರಕ್ಕೆ ಅನುಗುಣವಾಗಿ ಎಲ್ಲ ಸಮಸ್ಯೆಗಳು ಒಟ್ಟಿಗೆ ನಿಮ್ಮ ತಲೆ ಮೇಲೆ ಕೂತ್ಕೊಳ್ಳುವಂಥದ್ದಾಗಿರ್ಬೋದು. ಇದರಿಂದ ಏನಾಗುತ್ತೆ, ಮನಸ್ಸಿಗೆ ಬೇಜಾರಾಗಿ ಆವಾಗ ಜೀವನನೇ ಬೇಡ ಅಂತೇಳಿ ತುಂಬ ಬೇಜಾರದಲ್ಲಿ ಕೂಡಿಕೊಳ್ಳುವಂಥದ್ದಾಗುತ್ತೆ ಈ ಕನ್ಯಾ ರಾಶಿಯವರು. ಈ ವಾರ ಏನು ಮಾಡಲಿಕ್ಕೆ ಆಗೋಲಾರದಂತಹ ಪರಿಸ್ಥಿತಿಯನ್ನು ಬಂದುಬಿಡುತ್ತಲ್ಲ ಅಂತ ತುಂಬ ಭಾರವಾಗಿ ದೇವರ ಹತ್ರ ಪ್ರಾರ್ಥನೆಯನ್ನು ಸಲ್ಲಿಸುವಂಥರಾಗ್ತೀರ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ವಾರ ಸ್ವಲ್ಪ ಕಹಿ ಘಟನೆಗಳು ಅಧಿಕವಾಗಿದೆ. ಅದು ದಾಂಪತ್ಯದಲ್ಲೂ ಇರ್ಬೋದು, ವ್ಯವಹಾರದಲ್ಲೂ ಇರ್ಬೋದು, ನೀವು ಮಾಡುವಂತಹ ಕಂಪನಿಯಲ್ಲೂ ಇರ್ಬೋದು. ಸ್ವಲ್ಪ ಮನಸ್ತಾಪಗಳಿವೆ, ಅದನ್ನು ಸ್ವಲ್ಪ ಆದಷ್ಟು ಮೌನವಾಗಿ ಸ್ವೀಕಾರ ಮಾಡಿ. ಏಕೆಂದರೆ ವಾದ ವಿವಾದಗಳಿದ್ರೆ ಅವಮಾನ ಆಗೋದು ನಿಮಗೆ ಅಧಿಕ ಇದೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಸ್ವಲ್ಪ ಮೌನವಾಗಿ ಸ್ವೀಕಾರ ಮಾಡಿ ಅದಕ್ಕೆ ಏನು ತಪ್ಪುಗಳಾಗಿದೆ ಅದನ್ನು ತಿದ್ದುಕೊಂಡು ಹೋಗೋದು ತುಂಬ ಉತ್ತಮ. ಆ ತಪ್ಪುಗಳನ್ನೇ ನೀವು ನಾನು ಮಾಡಿದ್ದೇ ಸರಿ, ನಿಮಗೆ ಗೊತ್ತಾಗಲ್ಲ ಅನ್ನೋ ಉದ್ದಟತನ ವಾದ ಇದೆಯಲ್ಲ, ಅದು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡಿಬಿಡುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ನಾವು ಹೇಳೋದಿಷ್ಟೇ, ಸಾಧ್ಯವಾದಷ್ಟು ಏನು ಆ ವಿಷಯಕ್ಕೆ ಅನುಗುಣವಾಗಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ ಪ್ಲಾನ್ ಮಾಡಿ ಮುಂದುವರೆಯೋದು ತುಂಬ ಉತ್ತಮ. ಒಂದು ವೇಳೆ ಆಗದೇ ಇದ್ದರೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಆದರೆ ಸುಮ್ಮನೆ ಕಾಲಹರಣ ಮಾಡಿ ಆ ಕೆಲಸವನ್ನು ಏನಂತೀರ, ಗಂಧ ಗಾಳಿ ಗೊತ್ತಿಲ್ಲದೆ ಅದನ್ನ ಎಲ್ಲೋ ಬೇರೆ ಹಂತಕ್ಕೆ ತೊಗೊಂಡು ಹೋಗಬೇಡಿ ಅಂತಲೇ ಹೇಳಬಹುದು. ಇನ್ನು ಈ ವಾರ ಸಂಬಂಧಗಳಲ್ಲಿ ನಾನೇ ಹೇಳಿದ್ನಲ್ಲ, ಮನಸ್ತಾಪಗಳು ಜಾಸ್ತಿ ಆಗಿದೆ. ಅದು ಯಾಕೋ ಈ ವಾರ ಅಧಿಕಗೊಂಡು ನೀವು ಸ್ವಲ್ಪ ಎಲ್ಲೋ ಮನೆಯಿಂದ ಸ್ವಲ್ಪ ದೂರದಲ್ಲಿ ಪ್ರಯಾಣ ಮಾಡುವುದುಂಟು. ಒಂದು 3-4 ದಿನ. ಯಾಕೋ ಮನೆಗೆ ಹೋದರೆ ಬರೀ ಇವೇ ಚಿಂತನೆಗಳು, ಅದು ಇದು ಸಾಕಾಗೋಗ್ಬಿಟ್ಟಿದೆ. ಮನೆಗೆ ಬಂದರೆ ಅವ್ರದ್ದು
ಕಾಟ, ಆಫೀಸಿಗೆ ಹೋದರೆ ಇವ್ರದ್ದು ಕಾಟ, ಅಥವಾ ವ್ಯಾಪಾರಕ್ಕೆ ಹೋದರೆ ಅದ್ರ ಕಾಟ, ಯಾಕೋ ನಿಮಗೆ ಸೆಟ್ ಆಗ್ತಾ ಇಲ್ಲ ಅನ್ನೋ ಒಂದು ಮನೋಭಾವನೆ ಅಂತ ಸ್ವಲ್ಪ ಪ್ರಯಾಣ 3-4 ದಿನಗಳ ಹೋಗುವಂಥದ್ದಾಗಿರುತ್ತೆ. ಎಲ್ಲೋ ಒಂದು ಪ್ರದೇಶಕ್ಕೆ ಹೋಗಿ ಒಂದಿಷ್ಟು ದಿನ ಇದ್ದು ಎಂಜಾಯ್ ಮಾಡಿ ಬರೋಣ, ಸಾಕಾಗಿ ಹೋಗಿದೆ ಈ ಸಮಸ್ಯೆ, ಬಗೆಹರಿಲಾರದಂತಹ ಸಮಸ್ಯೆ, ರಜೆ ಹಾಕ್ತೀರಾ, ಅಥವಾ ನಿಮ್ಮ ವ್ಯಾಪಾರವನ್ನು 3-4 ದಿನ ನಿಲ್ಲಿಸ್ತೀರಾ, ಅಥವಾ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಹೋಲ್ಡ್ ಮಾಡಿ ಯಾವುದೋ ದೇವತೆಗಳ ಕ್ಷೇತ್ರ ಆಗಿರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ಸಿಗುವಂಥ ಆನಂದ ಕೊಡುವಂತಹ ಒಂದಿಷ್ಟು ಪ್ಲೇಸ್ಗಳಾಗಿರ್ಬೋದು, ಅದನ್ನು ಹುಡುಕಿಕೊಂಡು ಹೋಗ್ತೀರಾ ಈ ವಾರ ಅಂತಲೇ ಹೇಳ್ಬೋದು. ಅದು ಏಕಾಂಗಿಯಾಗಿ ಫ್ಯಾಮ್ಲಿ ಅಂತ ಹೋಗಲ್ಲ, ಯಾಕಂದ್ರೆ ಫ್ಯಾಮ್ಲಿನೇ ನಮಗೆ ತೊಂದರೆ ಆಗ್ತಾ ಇದೆ ಅಂತ ನಿಮ್ಮ ಮಾನಸಿಕತೆ ಹೇಳ್ತಾ ಇದೆ. ಹೀಗಾಗಿ ಕನ್ಯಾ ರಾಶಿಯವರು ಏಕಾಂಗಿಯಾಗಿ ಪ್ರಯಾಣವನ್ನು ಮಾಡುವಂಥವ್ರು ಆಗ್ತೀರಾ. ಇದರಿಂದ ನಿಮಗೆ ಖುಷಿ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಆ ಸಮಯಕ್ಕೆ ನೀವು ಜಾಗ ಖಾಲಿ ಮಾಡಿ ಹೋಗ್ತಾ ಇದ್ದೀರಲ್ಲ, ಅದು ನಿಮಗೆ ಹಿತೈಷಿಗಳಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅಥವಾ ನಿಮ್ಮದೇ ಕುಟುಂಬ ಸದಸ್ಯರಾಗಿರ್ಬೋದು, ನಿಮ್ಮ ಬಗ್ಗೆ ಯಾಕೋ ಒಂದಿಷ್ಟು ಅಪನಂಬಿಕೆ ಅಂತ ಹೇಳಿದಕ್ಕೆ, ಯಾಕೆ ಹಿಂಗೆ ಮಾಡಿದ, ಎದಕ್ಕೆ ಹಿಂಗಾಯಿತು, ಏನಾಯಿತು, ಏನಾದರೂ ಕಷ್ಟ ಆಗ್ತಾ ಇದೆಯಾ ಅಂತ ಅವರು ವಿಚಾರ ಮಾಡುವಂಥವ್ರು ಆಗ್ತಾರೆ ನಿಮ್ಮ ಬಗ್ಗೆ. ಅಂದರೆ ಮಗು ಸಡನ್ನಾಗಿ ಯಾಕೆ ಹೋಯಿತು, ಏನು ಗೊತ್ತಾಗ್ತಾ ಇಲ್ಲ, ಏನಾದರೂ ಇದೆ ಅಂತ ಅವರು ನೀವು ಮಾಡುವಂಥ ಕೆಲಸಗಳಲ್ಲಿ ಇರತಕ್ಕಂಥ ಫ್ರೆಂಡ್ಸ್ ಹತ್ರ ಮಾತಾಡೋದಾಗಿರ್ಬೋದು, ಅಥವಾ ನೀವು ವ್ಯವಹಾರ ಮಾಡುವಂತಹ ಒಂದಿಷ್ಟು ಇರ್ತಾರಲ್ಲ ಹಿತೈಷಿಗಳು, ಅವರ ಮುಖಾಂತರ ವಿಷಯಗಳನ್ನು ತಿಳಿದುಕೊಳ್ತಾರೆ. ಯಾಕೆ, ಏನಾದರೂ ಗಲಾಟೆ ಮಾಡ್ಕೊಂಡಿದ್ದಾನ, ಹೇಗೆ, ಏನು, ಅಥವಾ ಅವಳು ಏನಾದರೂ ಗಲಾಟೆ ಮಾಡ್ಕೊಂಡಿದ್ದಾಳ, ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ, ಅಂದರೆ 3ನೇ ವ್ಯಕ್ತಿ ಅಂತ ನಿಮ್ಮ ಬಗ್ಗೆ ತಿಳಿದುಕೊಳ್ಳುವಂಥದ್ದಾಗುತ್ತೆ ನಿಮ್ಮ ಕುಟುಂಬ ಸದಸ್ಯರು. ಹಾಗಾಗಿ ಇದಕ್ಕೆ ಅವಕಾಶಗಳನ್ನು ಕೊಡಬೇಡಿ. ಆದಷ್ಟು ವಿಷಯವನ್ನು ಹೇಳಿಬಿಟ್ಟು ಹೋಗಿ, ಹಿಂಗಾಗಿದೆ, ಸ್ವಲ್ಪ ಮನಸ್ಸು ಭಾರ ಆಗಿದೆ, ಎಲ್ಲೋ ಬೇಜಾರದಲ್ಲಿದ್ದೀನಿ, ಒಂದು 3-4 ದಿನ ಬಂದು ನಾನು ಬರ್ತೀನಿ, ಅಲ್ಲಿವರೆಗೂ ಏನು ತೊಂದರೆ ತಿಳ್ಕೊಬೇಡಿ, ನಾನು ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀನಿ ಅಂತ ನೀವು ತಿಳಿಸಿ ಹೋದರೆ ಪಾಪ ನಂದ ಜೀವಿಗಳಿಗೂ ಖುಷಿ ಆಗುತ್ತೆ, ಆಯಿತು ಹೇಳಿಬಿಟ್ಟು ಹೋಗಿದ್ದಾನೆ ಅಂತ. ಇಲ್ಲದಿದ್ದರೆ ನಿಮ್ಮ ಚಿಂತನೆ ಅವರಿಗೂ ಚಿಂತನೆ ಆಗೋಗ್ಬಿಡುತ್ತೆ. ನಿಮಗೋಸ್ಕರ ಅವರು ಊಟ ಬಿಟ್ಟು ಅಥವಾ ನಿದ್ದೆ ಮಾಡದೇ ಇರೋಂಗೆ ನಿಮ್ಮದೇ ಸದಾ ಜಪ ತಪ ಅನ್ನೋಂಗೆ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ದಯವಿಟ್ಟು ಮನೆಯ ಸದಸ್ಯರಿಗೆ ತಿಳಿಸಿಬಿಟ್ಟು ನೀವು ಹೋಗಿ, ಏನು ತೊಂದರೆ ಇಲ್ಲ, 3 ಅಲ್ಲ ಇಡೀ ವಾರ ಹೋಗಿ ಬನ್ನಿ, ಆದರೆ ಮನೆಗೆ ತಿಳಿಸಿಬಿಟ್ಟು ಹೋಗಿ ಅನ್ನೋದೇ ನಮ್ಮ ಕಳಕಳಿಯ ಮನವಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸ್ವಲ್ಪ ಅಧಿಕ ಖರ್ಚುಗಳು ಬರುತ್ತೆ. ಆ ಖರ್ಚನ್ನು ನಿಭಾಯಿಸಲು ಒಂದಿಷ್ಟು ಸಾಲಗಳನ್ನು ಈ ವಾರ ನೀವು ಮಾಡುವಂಥವ್ರಾಗ್ತೀರ ಕನ್ಯಾ ರಾಶಿಯವರು ಅಂತ ಹೇಳ್ಬೋದು. ಸ್ವಲ್ಪ ಏನಂತೀರ, ಕಠಿಣ ಸವಾಲಾದ ರೀತಿಯಲ್ಲಿ ಈ ವಾರ ಇರುತ್ತೆ, ಬಟ್ ಏನೂ ಮಾಡಲಿಕ್ಕಾಗೋದಿಲ್ಲ. ಸ್ವಲ್ಪ ಒಂದು ತಾಳ್ಮೆ ಅಂತ ಇರಲಿ. ನೀವು ಯಾತ್ರೆ ಮಾಡೋದಾದರೆ ದಯವಿಟ್ಟು ತಿಳಿಸಿ ಹೋಗಿ, ಸುಮ್ಮನೆ ಬೇರೆಯವರಿಗೂ ತೊಂದರೆ ಕೊಡೋದು ಬೇಡ. ನಮಗೆ ಆಲ್ರೆಡಿ ತೊಂದರೆ ಆಗಿದೆ, ಆ ತೊಂದರೆಯಲ್ಲಿ ಪಾಪ ಅವರನ್ನು ಯಾಕೆ ಜರ್ನಿ ಮಾಡಿಸೋದು ಬೇಡ ಅಂತ ನಮ್ಮ ಪ್ರಕಾರ. ಸೊ ನೋಡಿ, ನಿಮ್ಮ ವೈಯಕ್ತಿಕ ವಿಷಯಗಳಿಗೆ ಆದಷ್ಟು ಕಡಿವಾಣ ಹಾಕಿ, ವೈಯಕ್ತಿಕ ಚಿಂತನೆಗಳೇನಿದೆಯೋ ಅದು ಕೂಡ ಅಷ್ಟೇ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಲು ಹೋಗಬೇಡಿ ಅಂತ ಹೇಳುತ್ತಾ, ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಮನಸ್ಸಿಗೆ ಭಾರ, ಘಾಸಿ ಅಥವಾ ಇನ್ನಿತರ ಏನೇ ನಿಮಗೆ ಕಂಡು ಬರ್ತಾ ಇದ್ರೂ ಅದಕ್ಕೆ ಒಳ್ಳೆಯ ಒಂದು ಮಾರ್ಗ ಅಂತ ಹೇಳಿದರೆ ಬರ್ತಕ್ಕಂತಹ ಗುರುರಾಯರ ಆರಾಧನೆ ಇದೆ. ಆ ಆರಾಧನೆಯಲ್ಲೇ ಪಾಲ್ಗೊಳ್ಳಿ ಅಷ್ಟೇ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರದವರೆಗೂ ನಡೀತಾನೇ ಇರುತ್ತೆ ನಿತ್ಯ ನಿರಂತರ. ನೀವು ಅಲ್ಲಿ ಇಲ್ಲಿ ಹೋಗೋ ಬದಲು ಯಾವುದಾದ್ರೂ ಮಠದಲ್ಲಿ ವಾಲಂಟಿಯರ್ ಆಗಿ ಸೇವೆ ಮಾಡಿ, ಬೆಳಗ್ಗೆ ಹೋಗಿ ಸಾಯಂಕಾಲ ಬನ್ನಿ ಸಾಕು. ರಾಯರ ಸೇವೆನೂ ಆಗುತ್ತೆ, ನಿಮ್ಮ ಮನಸ್ಸಿನ ಭಾರನೂ ಇಳಿಯುತ್ತೆ. ರಾಯರಿಗೆ ನಾವು ಯಥೇಚ್ಛವಾಗಿ ಸೇವೆ ಮಾಡೋದರಿಂದ ಅವರು ಕರುಣಾಮಯಿ, ಕಾಮಧೇನು ಎಲ್ಲವನ್ನ ಅವರೇ ನಿಭಾಯಿಸುವಂಥವರಾಗ್ತಾರೆ. ನಿಮ್ಮ ಕಷ್ಟಗಳನ್ನು ಅವರು ಮಂಜಿನ ರೀತಿಯಲ್ಲಿ ಕರಗಿಸಿಬಿಡ್ತಾರೆ. ನೋಡಿ, ಒಂದು 3-4 ದಿನ ರಾಯರಿಗೆ ವಾಲಂಟಿಯರ್ ಆಗಿ ಸೇವೆ ಮಾಡಿ ಸಾಕು. ಈ ವಾರ ಎಲ್ಲವ ಕಷ್ಟಗಳು ನಿಭಾಯಿಸ್ತಾರೆ. ಏನಿಲ್ಲ, ನಿಮಗೇನು ನೀರು ಹಾಕಬೇಕಾ, ಊಟದ ಸಮಯದಲ್ಲಿ ನೀರು ಕೊಡಿ, ಪಂಚಾಮೃತ ಡಿಸ್ಟ್ರಿಬ್ಯೂಟ್ ಮಾಡಬೇಕಾ ಪಂಚಾಮೃತ ಡಿಸ್ಟ್ರಿಬ್ಯೂಟ್ ಮಾಡಿ, ಪ್ರಸಾದ ಕೊಡಬೇಕಾ ಪ್ರಸಾದ ಕೊಡಿ, ಅಥವಾ ಈ ಸರತಿ ಲೈನಲ್ಲಿ ಏನಾದರೂ ಅರೇಂಜ್ಮೆಂಟ್ ಮಾಡಿಸ್ಬೇಕಾ ಮಾಡಿಸಿ. ನೀವು ವಾಲಂಟಿಯರ್ ಆಗಿ ನಾನು ಸೇರ್ತೀನಿ, ಏನಾದರೂ ಕೆಲಸ ಕೊಡಿ ಅಂದರೆ ಖಂಡಿತವಾಗಿ ಕೊಡ್ತಾರೆ. ಆಯಾ ಮಠದಲ್ಲಿ ಹೋಗಿ ಮಾತುಕತೆ ಮಾಡಿಕೊಂಡು ಕೆಲಸ ಮಾಡಿ. ಆದರೆ ಸುಮ್ಮನೆ ಇಲ್ಲಿ ಏನು ನಯ ಪೈಸೆ ಖರ್ಚಿಲ್ಲ ನಿಮ್ಮದು, ಏನಿದ್ರೂ ದೈಹಿಕವಾಗಿ ಮಾನಸಿಕವಾಗಿ ಅಷ್ಟೇ ಖರ್ಚು. ಜ್ಞಾನ ಮಾಡಿದರೆ ಮಾನಸಿಕ, ದೈಹಿಕವಾಗಿ ಅಂದರೆ ಅರೇಂಜ್ಮೆಂಟ್ಸು,
ಶ್ರಮ ಹಾಕಿದರೆ ಅದು ಎಲ್ಲವೂ ನಿಮಗೆ ಆರೋಗ್ಯದಿಂದ ಹಿಡಿದು ಭಾಗ್ಯವರೆಗೂ ಒಳ್ಳೆಯ ಲಾಭಗಳು ಸಿಗುವಂಥದ್ದಾಗುತ್ತೆ ಈ ಕನ್ಯಾ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ಆ ಗುರುರಾಯರು ನಿಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಅದೇ ರೀತಿಯಾಗಿ ಒಂದು ಕೊನೆಯ ದಿನ ಬರಬೇಕಾದಾಗ ನಿಮ್ಮ ಕೈಯಂತ್ರ ಏನು ಕೊಡಬೇಕನ್ಸುತ್ತೋ ಅದನ್ನು ಹುಂಡಿಯಲ್ಲಿ ಹಾಕಿ ಬನ್ನಿ ಕಾಣಿಕೆ ರೂಪದಲ್ಲಿ. ರಾಯರು ನಿಮಗೆ ಅಕ್ಷಯ ಪಾತ್ರೆ ರೀತಿಯಲ್ಲಿ ಪುನಃ ನೀವು ಮನೆಗೆ ಹೋಗೋದ್ರಾಗೆ ಅದು ನಿಮ್ಮ ಅಕೌಂಟಿಗೆ ಬಂದು ಸೇರಿಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದೆ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.